ಕಣ್ಣಿನ ಯಾವ ಬಣ್ಣವು ಅಪಘಾತದ ಅಪಾಯವನ್ನ ಕಡಿಮೆ ಮಾಡುತ್ತದೆ? ಆಪ್ಷನ್ಸ್: ಕಪ್ಪು, ಬಿಳಿ, ಕೆಂಪು, ನೀಲಿ. ಸರಿಯಾದ ಉತ್ತರ ಬಿಳಿ ಬಣ್ಣ. ವೀಕ್ಷಕರೇ, ಕಾರು ತಜ್ಞರ ಪ್ರಕಾರ ಬಿಳಿ ಬಣ್ಣದ ಕಾರು ಹೆಚ್ಚು ಸುರಕ್ಷಿತ ರೇಟಿಂಗ್ಗಳನ್ನು ಪಡೆದುಕೊಂಡಿದೆ. ಈ ಕುರಿತಾಗಿ ಮೋನಾಸ್ ಯೂನಿವರ್ಸಿಟಿಯ ಅಪಘಾತ ಸಂಶೋಧನೆ ಕೇಂದ್ರ ಸಂಶೋಧನೆಯನ್ನ ನಡೆಸಿದೆ. ಈ ಅಧ್ಯಯನದಲ್ಲಿ ತಿಳಿಸಿರುವಂತೆ ದಿನದ ಯಾವುದೇ ಸಮಯದಲ್ಲಾದರೂ ಕಪ್ಪು ಕಾರುಗಳಿಗಿಂತ ಬಿಳಿ ಬಣ್ಣದ ಕಾರು ಅಪಘಾತಕ್ಕೆ ಒಳಗಾಗುವ ಸಾಧ್ಯತೆ 12% ಕಡಿಮೆಯಾಗಿದೆ. ಬಿಳಿ ಬಣ್ಣದ ಕಾರುಗಳನ್ನು ರಸ್ತೆ ಮೇಲೆ ಸುಲಭವಾಗಿ ವೀಕ್ಷಿಸಬಹುದಾಗಿದೆ. ಇವು ಕಣ್ಣಿಗೆ ತೀವ್ರವಾಗಿ ನಾಟುವಂತಹ ಬಣ್ಣವಲ್ಲ. ಬಿಳಿ ಬಣ್ಣದ ಕಾರು ಕಣ್ಣು ಕುಕ್ಕುವುದಿಲ್ಲ. ರಾತ್ರಿ ವೇಳೆಯಲ್ಲಿ ಕೂಡ ಈ ಬಣ್ಣ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಇದರಿಂದ ಇದನ್ನ ಸುರಕ್ಷಿತ ಬಣ್ಣ ಎಂದು ಹೇಳಲಾಗಿದೆ. ನಾಗಾಲ್ಯಾಂಡ್ ರಾಜ್ಯದಲ್ಲಿ ಜನರು ಹೆಚ್ಚಾಗಿ ತಿನ್ನುವ ಮಾಂಸ ಯಾವುದು? ಆಪ್ಷನ್ಸ್: ಹಂದಿ ಮಾಂಸ, ಕುರಿ ಮಾಂಸ, ಹಾವಿನ ಮಾಂಸ, ನಾಯಿ ಮಾಂಸ. ಸರಿಯಾದ ಉತ್ತರ ನಾಯಿ ಮಾಂಸ. ಲೇಟಾಗಿ ಮದುವೆಯಾದರೆ ಯಾವ ಸಮಸ್ಯೆ ಬರಬಹುದು? ಆಪ್ಷನ್ಸ್: ಶೀಘ್ರ ಸ್ಖಲನ, ಒತ್ತಡ, ಬಂಜೆತನ, ಎಲ್ಲವೂ. ಸರಿಯಾದ ಉತ್ತರ ಎಲ್ಲವೂ. ವೀಕ್ಷಕರೇ, ಇತ್ತೀಚಿನ ವರ್ಷಗಳಲ್ಲಿ ಲೇಟ್ ಮ್ಯಾರೇಜ್ಗಳು ಸಾಮಾನ್ಯವಾಗಿವೆ. ಆದರೆ ಇದು ಬಹಳಷ್ಟು ದುಃಖವನ್ನ ತಂದೊಡ್ಡುತ್ತಿದೆ. ಸಾಮಾನ್ಯವಾಗಿ 35ರಿಂದ 45 ವರ್ಷ ವಯಸ್ಸಿನ ನಡುವೆ ಯುವಜನತೆ ವೃತ್ತಿ ಜೀವನದಲ್ಲಿ ಅತ್ಯುತ್ತಮವಾಗಿರುತ್ತಾರೆ. ಆ ವಯಸ್ಸಿನಲ್ಲಿ ವೃತ್ತಿ ಅಥವಾ ಉದ್ಯಮದ ಜವಾಬ್ದಾರಿಗಳು ತುಂಬಾ ಹೆಚ್ಚಿರುತ್ತವೆ. ಆದರೆ 40 ವರ್ಷಕ್ಕೆ ಮದುವೆಯಾಗಿ 47ರಿಂದ 43 ವರ್ಷಕ್ಕೆ ಮಕ್ಕಳನ್ನು ಪಡೆಯುವುದು ಹೆಚ್ಚು ಕಷ್ಟಕರವಾಗಿರುತ್ತದೆ. ಅಂದ್ರೆ ಬಂಜೆತನ ಕಾಡುತ್ತದೆ. ಅದಲ್ಲದೆ ನಿವೃತ್ತಿಯಾಗುವ ಹೊತ್ತಿಗೆ ಮಕ್ಕಳು ಉನ್ನತ ವ್ಯಾಸಂಗಕ್ಕೆ ಬರುತ್ತಾರೆ. ಪ್ರಸ್ತುತ ಶಿಕ್ಷಣದ ವೆಚ್ಚ ತುಂಬಾ ದುಬಾರಿಯಾಗಿದೆ. ತಮ್ಮ ಜವಾಬ್ದಾರಿಯನ್ನು ಹೆಚ್ಚು ಸಮರ್ಥವಾಗಿ ನಿಭಾಯಿಸಬೇಕಾದಾಗ ವಯಸ್ಸು ಮಾತ್ರವಲ್ಲ, ಆರೋಗ್ಯವೂ ಕೂಡ ಕೈ ಕೊಡುತ್ತದೆ. ಜೀವನದಲ್ಲಿ ಮುಂಚಿನಿಂದಲೂ ಆರ್ಥಿಕವಾಗಿ ಸುಸ್ಥಿರವಾಗಿದ್ದರೆ ನಿಮಗೆ ಹೆಚ್ಚಿನ ಆರ್ಥಿಕ ಸಮಸ್ಯೆಗಳಿಲ್ಲದಿರಬಹುದು. ಆದರೆ ಮಧ್ಯಮ ವರ್ಗದವರಿಗೆ ಕಷ್ಟದ ದಿನಗಳಾಗುವುದು ನಿಶ್ಚಿತ. ಇದರಿಂದ ಒತ್ತಡಕ್ಕೆ ಸಿಲುಕಬೇಕಾಗುತ್ತದೆ. ಇನ್ನು ಲೇಟಾಗಿ ಮದುವೆಯಾದರೆ ಶೀಘ್ರ ಸ್ಖಲನವೂ ಸಹ ಕಾಡುತ್ತದೆ. ಗ್ರಿಲ್ ಮಾಡಿದ ಮಾಂಸ ತಿನ್ನುವುದರಿಂದ ಯಾವ ರೋಗ ಬರುತ್ತದೆ? ಆಪ್ಷನ್ಸ್: ಮೆದುಳು ಜ್ವರ, ಕ್ಯಾನ್ಸರ್, ಮಧುಮೇಹ, ಜಾಂಡೀಸ್. ಸರಿಯಾದ ಉತ್ತರ ಕ್ಯಾನ್ಸರ್. ವೀಕ್ಷಕರೇ, ಗ್ರಿಲ್ ಮಾಡಿದ ಮಾಂಸ ಅಥವಾ ಹುರಿದ ಮಾಂಸವು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನಪ್ರಿಯತೆಯನ್ನ ಗಳಿಸಿದೆ. ಬಹಳಷ್ಟು ಜನರು ಈ ರೀತಿಯ ಮಾಂಸವನ್ನು ತಿನ್ನಲು ಬಯಸುತ್ತಾರೆ. ಆದರೆ ಈ ಮಾಂಸವನ್ನು ತಿನ್ನುವುದು ಕ್ಯಾನ್ಸರ್ ಅಪಾಯವನ್ನ ಹೆಚ್ಚಿಸುತ್ತದೆ ಎಂಬ ಸುದ್ದಿ ಆತಂಕಕಾರಿಯಾಗಿದೆ. ಮಾಂಸವನ್ನ ನೇರವಾಗಿ ಹೆಚ್ಚಿನ ತಾಪಮಾನದಲ್ಲಿ ಬೇಯಿಸಿದಾಗ ಮಾಂಸದಲ್ಲಿರುವ ಅಮೈನೋ ಆಮ್ಲಗಳು, ಸಕ್ಕರೆಗಳು ಮತ್ತು ಕ್ರಿಯೇಟಿನ್ ಹೆಚ್ಚಿನ ತಾಪಮಾನದಲ್ಲಿ ಹಾನಿಕಾರಕ ರಾಸಾಯನಿಕಗಳನ್ನು ರೂಪಿಸುತ್ತವೆ. ಹೆಟೆರೋಸೈಕ್ಲಿಕ್ ಅಮೈನ್ಗಳು ಮತ್ತು ಪಾಲಿಸೈಕ್ಲಿಕ್ ಹೈಡ್ರೋಕಾರ್ಬನ್ಗಳನ್ನು ಕ್ಯಾನ್ಸರ್ ಕಾರಕಗಳೆಂದು ಕರೆಯಲಾಗುತ್ತದೆ. ಗ್ರಿಲ್ಲಿಂಗ್ ಪ್ರಕ್ರಿಯೆಯ ಭಾಗವಾಗಿ ಅವು ಮಾಂಸದ ಮೇಲೆ ರೂಪುಗೊಳ್ಳುತ್ತವೆ. ಇವು ದೇಹದಲ್ಲಿನ DNA ಜೀವಕೋಶಗಳಲ್ಲಿ ಬದಲಾವಣೆಗೆ ಕಾರಣವಾಗುತ್ತವೆ ಮತ್ತು ಅವುಗಳನ್ನು ಕ್ಯಾನ್ಸರ್ ಆಗಿ ಪರಿವರ್ತಿಸುತ್ತವೆ. ನಿಮ್ಮ ಅಂಗೈನಲ್ಲಿ X ಚಿಹ್ನೆ ಇದ್ರೆ ಏನು ಅರ್ಥ ಗೊತ್ತಾ? ಆಪ್ಷನ್ಸ್: ಪ್ರತಿಭಾವಂತರು, ಮಾನಸಿಕವಾಗಿ ಬಲಶಾಲಿ, ಹೆದರು ಪುಕ್ಕಲರು, ಜಿಪುಣರು. ಸರಿಯಾದ ಉತ್ತರ ಪ್ರತಿಭಾವಂತರು ಮತ್ತು ಮಾನಸಿಕವಾಗಿ ಬಲಶಾಲಿ. ವೀಕ್ಷಕರೇ, ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಜ್ಯೋತಿಷ್ಯದ ಮೊರೆ ಹೋಗ್ತಾರೆ. ಜ್ಯೋತಿಷ್ಯದಲ್ಲಿ ಅನೇಕ ಬಗೆಗಳಿರುವುದು ಎಲ್ಲರಿಗೂ ತಿಳಿದೇ ಇದೆ. ಅವುಗಳಲ್ಲಿ ಸಂಖ್ಯಾಶಾಸ್ತ್ರ ಮತ್ತು ಹಸ್ತ ಸಾಮುದ್ರಿಕ ಶಾಸ್ತ್ರವೂ ಕೂಡ ಒಂದು. ಕೆಲ ಜ್ಯೋತಿಷ್ಯಗಳು ಕೈಯಲ್ಲಿರುವ ರೇಖೆಗಳನ್ನು ನೋಡಿಯೇ ಜಾತಕವನ್ನ ಹೇಳ್ತಾರೆ. ನಮ್ಮ ಕೈಗಳಲ್ಲಿ ಹಲವು ಗೆರೆಗಳು ಅಥವಾ ಗೀರುಗಳಿವೆ. ಆ ಗೆರೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಕೆಲವರ ಅಂಗೈ ಮಧ್ಯದಲ್ಲಿ ಆಂಗ್ಲ ಅಕ್ಷರ X ಆಕಾರದಲ್ಲಿ ಗುರುತು ಕಾಣಿಸುತ್ತದೆ. ನಿಮ್ಮ ಕೈಯಲ್ಲೂ ಈ ಗುರುತು ಇದೆಯಾ ಒಮ್ಮೆ ಚೆಕ್ ಮಾಡಿಕೊಳ್ಳಿ.
ಹಸ್ತದ ಮಧ್ಯಭಾಗದಲ್ಲಿ ಎಕ್ಸ್ ಗುರುತು ಇರುವವರು ತುಂಬಾ ಪ್ರತಿಭಾವಂತರು ಎಂದರ್ಥ. ಈ ವ್ಯಕ್ತಿಗಳು ಯಶಸ್ಸಿನ ಹಾದಿಯಲ್ಲಿ ನಡೆಯುವುದಲ್ಲದೆ ಇತರರನ್ನು ಆ ದಾರಿಯಲ್ಲಿ ಮುನ್ನಡೆಸುತ್ತಾರೆ. ಈ ಚಿಹ್ನೆಯನ್ನು ಹೊಂದಿರುವ ಜನರು ಜಗತ್ತನ್ನು ಸಹ ಗೆಲ್ಲುತ್ತಾರಂತೆ. ಜಗತ್ತನ್ನು ಗೆದ್ದ ಅಲೆಕ್ಸಾಂಡರ್ ತನ್ನ ತೋಳಿನ ಮೇಲೆ ಈ ಎಕ್ಸ್ ಚಿಹ್ನೆಯನ್ನು ಹೊಂದಿದ್ದನು. ಅಲ್ಲದೆ ಅಲೆಕ್ಸಾಂಡರ್ ಕೂಡ ತನ್ನ ಅಂಗೈಗೆರೆಗಳ ಮೇಲೆ ಬಲವಾದ ನಂಬಿಕೆಯನ್ನ ಹೊಂದಿದ್ದನು ಎಂದು ಇತಿಹಾಸ ಹೇಳುತ್ತದೆ. ಅಲ್ಲದೆ ಅಮೆರಿಕದ ಮಾಜಿ ಅಧ್ಯಕ್ಷ ಅಬ್ರಹಾಂ ಲಿಂಕನ್ ಅವರ ಕೈಯಲ್ಲೂ ಈ ಎಕ್ಸ್ ಗುರುತು ಇತ್ತು. ಅಲ್ಲದೆ ರಷ್ಯಾದ ಹಾಲಿ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ಕೈಯಲ್ಲೂ ಈ ಚಿಹ್ನೆ ಇದೆ. ಎರಡೂ ಕೈಗಳಲ್ಲಿ ಎಕ್ಸ್ ಗುರುತು ಇದ್ದರೆ ಅವರು ಪ್ರತಿಭಾವಂತರು ಮತ್ತು ಪ್ರಬಲರು ಎಂಬರ್ಥವನ್ನ ಸೂಚಿಸುತ್ತದೆ. ಅಲ್ಲದೆ ಎಕ್ಸ್ ಗುರುತು ಹೊಂದಿರುವವರಿಗೆ ಮೋಸ ಮಾಡುವುದು ತುಂಬಾನೇ ಕಷ್ಟ ಎನ್ನಲಾಗಿದೆ. ಇನ್ನು ಎಕ್ಸ್ ಚಿಹ್ನೆಯನ್ನ ಹೊಂದಿರುವ ಜನರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ತುಂಬಾ ಬಲಶಾಲಿಯಾಗಿರುತ್ತಾರೆ. ಹಸಿ ಕೊಬ್ಬರಿ ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಜೀರ್ಣಶಕ್ತಿ, ಅಜೀರ್ಣ, ತೂಕ ಇಳಿಕೆ, ಬುದ್ಧಿ ಚುರುಕು. ಸರಿಯಾದ ಉತ್ತರ ಜೀರ್ಣಶಕ್ತಿ ಮತ್ತು ಬುದ್ಧಿ ಚುರುಕು. ತಿಮಿಂಗಿಲ ದಿನಕ್ಕೆ ಎಷ್ಟು ಕೆಜಿ ಆಹಾರ ತಿನ್ನುತ್ತದೆ? ಆಪ್ಷನ್ಸ್: 3 ಟನ್, 4 ಟನ್, 5 ಟನ್, 2 ಟನ್. ಸರಿಯಾದ ಉತ್ತರ 3 ಟನ್. ಏಲಕ್ಕಿ ಬಾಳೆಹಣ್ಣು ತಿನ್ನುವುದರಿಂದ ಯಾವ ಕಾಯಿಲೆಯನ್ನ ತಡೆಯಬಹುದು? ಆಪ್ಷನ್ಸ್: ಅನಿಮಿಯಾ, ಕ್ಯಾನ್ಸರ್, ಹೃದಯಾಘಾತ, ಮೆದುಳು ಜ್ವರ. ಸರಿಯಾದ ಉತ್ತರ ಹೃದಯಾಘಾತ ಮತ್ತು ಕ್ಯಾನ್ಸರ್. ವೀಕ್ಷಕರೇ, ಬಾಳೆಹಣ್ಣು ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ಲರ ಮನೆಯಲ್ಲೂ ಬಾಳೆಹಣ್ಣು ತಿನ್ನುವುದನ್ನು ತಪ್ಪಿಸುವುದಿಲ್ಲ. ಪ್ರತಿನಿತ್ಯ ಬಾಳೆಹಣ್ಣು ಸೇವಿಸುವುದರಿಂದ ಉತ್ತಮ ಆರೋಗ್ಯದ ಜೊತೆಗೆ ಜೀರ್ಣಕ್ರಿಯೆಗೂ ಕೂಡ ಒಳ್ಳೆಯದಾಗುತ್ತದೆ. ಅದರಲ್ಲೂ ಏಲಕ್ಕಿ ಬಾಳೆಹಣ್ಣು ಆರೋಗ್ಯಕ್ಕೆ ತುಂಬಾನೇ ಸಹಕಾರಿ. ಇದರಲ್ಲಿ ಪೌಷ್ಟಿಕಾಂಶ ಜಾಸ್ತಿ ಇದೆ. ವಿಟಮಿನ್ ಸಿ ಮತ್ತು ಪೊಟ್ಯಾಷಿಯಂ ಅಧಿಕವಾಗಿದೆ. ಏಲಕ್ಕಿ ಬಾಳೆಹಣ್ಣು ಅಧಿಕ ರಕ್ತದೊತ್ತಡ ಹೊಂದಿರುವ ವ್ಯಕ್ತಿಗಳಿಗೆ ಪ್ರಯೋಜನಕಾರಿಯಾಗಿದೆ. ಕೆಲವರಿಗೆ ಮಲಬದ್ಧತೆ ಜಾಸ್ತಿ ಕಾಣಿಸಿಕೊಳ್ಳುತ್ತದೆ. ಹೀಗಿರುವಾಗ ಏಲಕ್ಕಿ ಬಾಳೆಹಣ್ಣು ತಿನ್ನುವುದರಿಂದ ಜೀರ್ಣಕ್ರಿಯೆ ಆರಾಮವಾಗುತ್ತದೆ. ಬಾಳೆಹಣ್ಣಿನಲ್ಲಿರುವ ಕ್ಯಾಲ್ಸಿಯಂ ಮತ್ತು ಪೊಟ್ಯಾಷಿಯಂ ಮೂಳೆಗಳು ಮತ್ತು ಹಲ್ಲುಗಳನ್ನು ಬಲಗೊಳಿಸುತ್ತದೆ. ಏಲಕ್ಕಿ ಬಾಳೆಹಣ್ಣಿನಲ್ಲಿ ಕ್ಯಾನ್ಸರ್ ವಿರೋಧಿ ಗುಣಗಳು ಕಂಡುಬರುತ್ತವೆ. ಏಲಕ್ಕಿ ಬಾಳೆಹಣ್ಣಿನಲ್ಲಿ ಕ್ಯಾನ್ಸರ್ ವಿರೋಧಿ ಗುಣಗಳು ಕಂಡುಬರುತ್ತವೆ. ಹೊಟ್ಟೆಯ ಅಲ್ಸರ್ ಸಮಸ್ಯೆಗೂ ಕೂಡ ಇದು ಉತ್ತಮವಾಗಿದೆ. ಅಪಧಮನಿ ಸಮಸ್ಯೆ ಮತ್ತು ಹೃದಯಾಘಾತವನ್ನು ತಡೆಯಲು ಇದು ಸಹಾಯ ಮಾಡುತ್ತದೆ. ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ. ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ. ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.